ಹಾಯ್ ನಮಸ್ಕಾರ ಎಲ್ಲರೂ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನು ಇಲ್ಲಿ ದೀಪಾವಳಿ ಹಬ್ಬಕ್ಕೆ ಪದರಾಗಿರುವಂಥ ತುಂಬ ಹಗುರವಾಗಿರುವಂಥ ಶಂಕರಪಾಳೆನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ನಾನು ಹಾಕೋ ವೀಡಿಯೋಸ್ ಎಲ್ಲ ಬರುತ್ತೆ. ಬನ್ನಿ ಹಾಗಿದ್ರೆ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ಇಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ನಾನು. ಆ ಪಾತ್ರೆ ಸ್ವಲ್ಪ ಬಿಸಿ ಆದಮೇಲೆ ನಾನು 1 ಕಪ್ನಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ. ನೀವು ಯಾವ ಕಪ್ಪಿಂದ ಸಕ್ಕರೆ ಹಾಕಿದ್ದೀರೋ ಅದೇ ಕಪ್ನಿಂದ ಅರ್ಧ ಕಪ್ನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇಲ್ಲಿ ಅದೇ ಕಪ್ಪಿಂದ ನಾನು ಅರ್ಧ ಕಪ್ನಷ್ಟು ನೀರನ್ನ ಹಾಕಿ ಒಂದು ಕುದಿ ಬರೋವರೆಗೂ ಇಟ್ಟಿದ್ದೀನಿ. ನೋಡಿ, ಇಲ್ಲಿ ನಾನು ಮೈದಾ ಹಿಟ್ಟನ್ನ 2.5 ಕಪ್ನಷ್ಟು ಮೈದಾನ ಹಾಕ್ತಾಯಿದ್ದೀನಿ. ಸ್ವಲ್ಪ ನಾನು ಇಲ್ಲಿ ಉಪ್ಪು ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಉಪ್ಪು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪನ್ನ ಹಾಕಿ ನೋಡಿ, ಇಲ್ಲಿ ಉಪ್ಪು ಹಾಕಾದ್ಮೇಲೆ ಆವಾಗಲೇ ನಾನಿಲ್ಲಿ ಸಕ್ಕರೆನ ಎಲ್ಲ ಹಾಕಿಟ್ಟಿದ್ದೆನಲ್ಲ ಗ್ಯಾಸ್ ಮೇಲೆ. ನೋಡಿ, ಇದು 1 ಕುದಿ ಬರಬೇಕು ಸಾಕು, ತುಂಬ ಬಿಸಿ ಮಾಡೋದು ಬೇಡ. ನೋಡಿ, ಇಷ್ಟ ಆದಮೇಲೆ ಸ್ವಲ್ಪ ಇಲ್ಲಿ ಏಲಕ್ಕಿನ ಯೂಸ್ ಮಾಡ್ತಾಯಿದ್ದೀನಿ. ಏಲಕ್ಕಿ ಹಾಕಿದ್ದೀನಿ. ಹಾಕ್ಬಿಟ್ಟು ಇದನ್ನು ಒಂದೇ ಒಂದು ಕುದಿ ಇಷ್ಟ ಆದರೆ ಸಾಕು. ಇದನ್ನು ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊತೀನಿ. ಇದು ನೆನಪಿರಲಿ, ಗ್ಯಾಸ್ ಸ್ಟವ್ ಆಫ್ ಆದಮೇಲೆ ಬಿಸಿ ಇರೋದ್ರಾಗ ಈ ಥರ ಹಾಕಬೇಡಿ. ಇದು ತಣ್ಣಗಾಗಬೇಕು. ತಣ್ಣಗಾದಮೇಲೆ ನೀವು ಈ ಥರ ಸ್ವಲ್ಪ ಹಾಕ್ಕೊಂಡು ಹಿಟ್ಟಿಗೆ ಕಲಿಸ್ತಾ ಹೋಗಿ. ಯಾಕಂದರೆ ತುಂಬ ಒಂದೇ ಸರಿ ಹಾಕ್ಕೋಬೇಡಿ, ಸ್ವಲ್ಪ ಹಾಕ್ಕೊಂಡೇ ಕಲಿಸ್ತಾ ಹೋಗಿ. ನೋಡಿ, ಇವಾಗ ಈ ಹಿಟ್ಟು ಈ ಥರ ಸ್ವಲ್ಪ ಹಾಕ್ಕೊಂಡು ಮಾಡ್ತಾ ಹೋಗಬೇಕು. ಯಾಕಂದರೆ ಒಂದೇ ಸರಿ ಆಗ್ಬಿಡ್ತು ಅಂದರೆ ತುಂಬ ಇದು ಹಿಟ್ಟು ತೆಳುವಾಯಿತು ಅಂದರೆ ಶಂಕರಪಾಳಿ ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ನೋಡಿ, ಇವಾಗ ನಾನು ಸ್ವಲ್ಪನೇ ಹಾಕಿ ಈ ಥರನ ಮಾಡ್ಕೋತಾ ಇದ್ದೀನಿ. ನೋಡಿ, ಇಷ್ಟಿಷ್ಟೇ ಸ್ವಲ್ಪ ಹಾಕ್ಕೊಳ್ಳಿ. ತುಂಬ ಹಗುರವಾಗಿ ತುಂಬ ಚೆನ್ನಾಗಿ ಬಂದಿದೆ. ಒಂದ್ಸರಿ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ಕಮೆಂಟ್ಸ್ನಲ್ಲಿ ಖಂಡಿತವಾಗ್ಲೂ ತಿಳಿಸಿ. ಮತ್ತು ಬೇರೆ ರೆಸಿಪಿ ಬೇಕಾದರೂ ಕೂಡ ನನಗೆ ಕಮೆಂಟ್ ಮಾಡಿ, ನಾನು ಖಂಡಿತ ಮಾಡಿ ತೋರಿಸೋ ಪ್ರಯತ್ನ ಮಾಡ್ತೀನಿ. ನೋಡಿ, ಇವಾಗ ಈ ಥರ ಇದನ್ನು ಸ್ವಲ್ಪ ಈ ಥರ ಕಲಿಸ್ಕೋಬೇಕಾಗತ್ತೆ. ನೋಡಿ, ಈ ಥರ ಇದು ಹಿಟ್ಟನ್ನ ಈ ಥರ ಅಂದರೆ ಚಪಾತಿ ಹಿಟ್ಟು ಥರನೇ ಸ್ವಲ್ಪ ಮೆದುವಾಗಿ ಆದರೆ ಸಾಕು. ನೋಡಿ, ಈ ಥರ ಆಗಿದೆ. ಇದನ್ನು ನಾನಿವಾಗ ಒಂದು ಪ್ಲೇಟ್ನ ಹಾಕಿ ಇಡ್ತೀನಿ. ನೋಡಿ, ಇದು ಇಷ್ಟು ಉಳಿದಿರೋದು. ಇದನ್ನು ಸೈಡಿಗೆ ಇಟ್ಕೊಂಬಿಡಿ. ನೋಡಿ, ಈ ಥರ ಆಗಬೇಕು. ಆದಮೇಲೆ ಇದನ್ನು ನಾನು ಒಂದು 10 ನಿಮಿಷ ಕ್ಲೋಸ್ ಮಾಡಿ ಇಡ್ತೀನಿ. ಒಂದು 5ರಿಂದ 10 ನಿಮಿಷ ಸಾಕು, ತುಂಬ ಹೊತ್ತೇನು ಬೇಡ. ಈ ಥರ ಆದಮೇಲೆ ಇದನ್ನು ಪ್ಲೇಟ್ನ ನಾನು ಓಪನ್ ಮಾಡ್ತೀನಿ. ಇವಾಗ 10 ನಿಮಿಷ ಆಗಿದೆ. ನೋಡಿ, ಇವಾಗ ನಾನು ಓಪನ್ ಮಾಡ್ತಾ ಇದ್ದೀನಿ. ಮಾಡಿಬಿಟ್ಟು ಇದನ್ನು ಸ್ವಲ್ಪ ಈ ಥರ ಮಾಡ್ಕೊಳ್ಳಿ. ಒಂದೇ ಸರಿ ನೀವು ಈ ಥರ ಹಾಕಕ್ಕೆ ಹೋಗಬೇಡಿ. ಈ ಥರನೇ ಸ್ವಲ್ಪ ಮಾಡಿಕೊಂಡು ಇಟ್ಕೋಬೇಕು. ನೋಡಿ, ಇಲ್ಲಿ 2ರಿಂದ 3 ಚಪಾತಿ ಹಿಟ್ಟಾಗುತ್ತಲ್ಲ ಅಷ್ಟು ನಾನು ಹಿಟ್ಟು ತೊಗೊಂಡ್ಬಿಟ್ಟು ಅಂದರೆ ಚಪಾತಿ ಥರನೇ ಮಾಡಬೇಕಾಗುತ್ತೆ. ನೋಡಿ, ಚಪಾತಿ ಮಾಡ್ಕೊತೀವಿ ಅದೇ ಸೇಮ್ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡ್ಬಿಟ್ಟು ಇವಾಗ ಚಪಾತಿ ಮನೆ ಮೇಲೆ ನಾನು ಲಟ್ಟಿಸ್ತಾ ಇದ್ದೀನಿ. ಚಪಾತಿ ಮಾಡ್ತೀವಲ್ಲ ಅಷ್ಟೊಂದು ತಿಳುವಾಗಿ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ದಪ್ಪನೇ ಇರಲಿ. ನೋಡಿ, ಇವಾಗ ಇದನ್ನು ಈ ಥರ ಮಾಡ್ತಾಯಿದ್ದೀನಿ. ದೀಪಾವಳಿ ಹಬ್ಬಕ್ಕೆ ಮತ್ತೆ ಏನು ಸ್ಪೆಷಲಾಗಿ ಮಾಡಬೇಕು, ಏನಾದರೂ ನಿಮಗೆ ಗೊತ್ತಿಲ್ಲ ಅಂದರೆ ರೆಸಿಪಿ ಯಾವ್ದು ಬೇಕೋ ಹೇಳಿ, ನಾನು ಖಂಡಿತವಾಗ್ಲೂ ಮಾಡ್ತೀನಿ. ನೋಡಿ, ಆ ಥರ ಚಪಾತಿ ಈ ಥರ ಲಟ್ಟಿಸ್ಕೊಂಡ್ಮೇಲೆ ಈ ಥರ ನೀವು ಫೋಲ್ಡ್ ಮಾಡಬೇಕಾಗುತ್ತೆ. ಈ ಫೋಲ್ಡ್ ಮಾಡೋದ್ರಿಂದನೇ ನಮಗೆ ಶಂಕರಪಾಳೆ ನಮಗೇನಾಗುತ್ತೆ ಆವಾಗ ಪದರಾಗಿ ಬರುತ್ತೆ. ನೋಡಿ, ಈ ಥರ ಮಾಡ್ಕೋಬೇಕಾಗತ್ತೆ. ಇದನ್ನು ಕೂಡ ಚಪಾತಿ ಏನು ಮಾಡ್ತೀವಲ್ಲ, ಇವಾಗ ನೀವು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ರಿ, ಬಟ್ ಇದು ಇನ್ನೂ ಸ್ವಲ್ಪ ದಪ್ಪನೇ ಮಾಡ್ಕೋಬೇಕಾಗುತ್ತೆ. ತುಂಬ ತೆಳು ಮಾಡ್ಕೋಬೇಡಿ, ಯಾಕಂದರೆ ಇಲ್ಲಾಂದರೆ ಪದರಾಗಿ ಬರಲ್ಲ ಅದು. ಹಾಗಾಗಿ ನೋಡಿ, ಇವಾಗ ಈ ಥರ ಚಪಾತಿ ಥರ ಲಟ್ಟಿಸ್ಕೊಂಡಿದ್ದೀನಿ. ಇದನ್ನು ಪಿಜ್ಜಾ ಕಟ್ಟರು ಅಥವಾ ನಿಮ್ಮ ಹತ್ರ ಕರ್ಚಿಕಾಯಿ ಮಾಡೋವಂಥ ಕಟ್ಟರು ಆ ಥರ ಇರುತ್ತೆ ನೋಡಿ, ಯಾವುದಾದ್ರೂ ಓಕೆ ತೊಗೊಂಡ್ಬಿಟ್ಟು ಈ ಥರ ನೀವು ಇದನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ಇದು ಏನು ತೆಗಿತಾ ಇದ್ದೀನಲ್ಲ, ಇದನ್ನು ಇನ್ನೊಂದು ಸರಿ ಮತ್ತೆ ಶಂಕರಪಾಳೆ ಮಾಡೋಕ್ಕೆ ಬರುತ್ತೆ. ಸೈಡ್ಗೆ ಇಟ್ಕೊಳ್ಳಿ. ನೋಡಿ, ಈ ಥರ ಇದನ್ನು ಕಟ್ ಮಾಡ್ತಾ ಇದ್ದೀನಿ. ನೀವು ಯಾವ ಶೇಪ್ ಬೇಕೋ ನೀವು ಅದನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇವಾಗ ಇದನ್ನು ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ, ದೊಡ್ಡವ್ರಿಗೂ ತುಂಬ ಇಷ್ಟ ಆಗುತ್ತೆ. ಒಂದ್ಸರಿ ಇದನ್ನು ಟ್ರೈ ಮಾಡಿ. ಈ ದೀಪಾವಳಿ ಹಬ್ಬಕ್ಕೆ ಈ ಥರ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ ಹೇಗೆ ಬಂತು ಅಂತ. ನೋಡಿ, ಈ ಥರ ಒಂದೊಂದಾಗಿ ಈ ಥರ ನಾನು ಬಿಡಿಸ್ಕೊತಾ ಇದ್ದೀನಿ. ನೋಡಿ, ಈ ಥರ ಇದಾದಮೇಲೆ ಒಂದು ಪ್ಲೇಟಲ್ಲಿ ನಾನು ತೆಗಿತಾ ಇದ್ದೀನಿ. ಪ್ಲೇಟಲ್ಲಿ ತೆಗೆದುಬಿಟ್ಟು ನಾನು ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಅದು ಎಣ್ಣೆ ಬಿಸಿ ಆಗಬೇಕು. ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ನೀವು ಮಾಡಬೇಕಾಗುತ್ತೆ.
ಹೈ ಫ್ಲೇಮಲ್ಲಿ ಮಾಡೋಕ್ಕೆ ಹೋಗಬೇಡಿ. ನೋಡಿ ಎಣ್ಣೆ ಬಿಸಿಯಾಗಿದೆ, ನಾನಿಲ್ಲಿ ಹಾಕ್ತಾಯಿದ್ದೀನಿ. ಅದಕ್ಕೆ ಹಾಕಿದ ಮೇಲೆ ಒಂದೇ ಸರಿ ನೀವು ಸ್ಪೂನಿಂದ ಅದನ್ನು ಅಳಗಡ್ಸೋಕ್ಕೆ ಹೋಗಬೇಡಿ, ಯಾಕಂದರೆ ಅದು ಬಿಟ್ಕೊಳ್ಳುತ್ತೆ. ಹಾಗಾಗಿ ಸ್ವಲ್ಪ ಹೊತ್ತಾದಮೇಲೆ ಈ ಥರ ಮಾಡ್ಕೊಂಡು ಆದಮೇಲೆ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡಿ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಒಳಗಡೆ ಹಸಿ ಉಳಿಯುತ್ತೆ, ಹೊರಗಡೆ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಒಳಗಡೆ ಹಸಿ ಇರುತ್ತೆ. ಅದಕ್ಕೋಸ್ಕರ ಹೈ ಫ್ಲೇಮಲ್ಲಿ ಇಟ್ಕೊಳಕ್ಕೆ ಹೋಗಬೇಡಿ, ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡಿ. ನೋಡಿ ಇವಾಗ ಈ ಥರ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿವರೆಗೂ ನೀವು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗತ್ತೆ. ನೋಡಿ ಇವಾಗ ಸ್ವಲ್ಪ ಗೋಲ್ಡನ್ ಕಲರ್ ಬರ್ತಾ ಇದೆ ಅಲ್ವಾ, ಆ ಥರ ಬರಬೇಕು. ಬಂದಾದಮೇಲೆ ಇವಾಗ ನಾನು ಇದನ್ನು ಶಂಕರಪಾಳೆ ಇವಾಗ ಗೋಲ್ಡನ್ ಕಲರ್ ಬಂದಿದೆ. ಇವಾಗ ಇದು ರೆಡಿಯಾಗಿದೆ. ನಾನು ಒಂದು ಪ್ಲೇಟಲ್ಲಿ ಇದನ್ನು ತೆಗಿತಾ ಇದ್ದೀನಿ. ನೋಡಿ ಇವಾಗ ಈ ವಿಡಿಯೋನ ನೋಡಬೇಕಾದ್ರೆ ನೀವು ಒಂದು ಲೈಕ್ ಕೊಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನೋಡಿ ಇವಾಗ ಶಂಕರಪಾಳೆ ರೆಡಿ ಇದೆ. ನಾನು ಮಾಡಿರೋ ಶಂಕರಪಾಳೆ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡ್ತಾ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.